Praise the Lord. Greetings to all in the name of our Lord and Savior Jesus Christ. Today's Bible verse, the book of Job, chapter 5, verse 9. We cannot understand the great things he does, and to his miracles there is no end. ಯೋಬನ ಗ್ರಂಥ 5ನೇ ಅಧ್ಯಾಯ 9ನೇ ವಚನ. ಆತನು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ನನ್ನ ಪ್ರಿಯ ದೇವಜನರೇ, ನೀವು ಸಾಮಾನ್ಯರಾದಂಥ ಜನರೇ ಆಗಿರಬಹುದು, ಆದರೆ ನಿಮ್ಮೊಳಗೆ ವಾಸ ಮಾಡುವ ಕರ್ತನು ಅಸಾಧಾರಣವಾದವನು. ಆತನು ಅದ್ಭುತಗಳನ್ನು ಮಾಡುವವನು. ಕರ್ತನು ಯಾಕೆ ಅದ್ಭುತಗಳನ್ನು ಮಾಡುತ್ತಾನೆ? ಆತನು ಕನಿಕರವುಳ್ಳವನಾಗಿರುವುದರಿಂದ ಅದ್ಭುತಗಳನ್ನು ಮಾಡುತ್ತಾನೆ. ಹೌದು, ನಮ್ಮ ದೇವರು, ನಮ್ಮ ಯೇಸು ಸ್ವಾಮಿ ಪ್ರೀತಿಯುಳ್ಳ ಆತನು, ಮಮತೆಯುಳ್ಳ ಆತನು, ಕರುಣೆಯುಳ್ಳ ಆತನು, ದಯೆಯುಳ್ಳ ಆತನು. ಆದುದರಿಂದ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ಆತನು ಮನಮರುಗುವ ದೇವರಾಗಿದ್ದಾನೆ. ಆದುದರಿಂದಲೇ ಇಲ್ಲಿ ಭಕ್ತನಾದ ಯೋಬನು ದೇವರನ್ನು ಕುರಿತು ಆಶ್ಚರ್ಯಪಟ್ಟು ಆತನು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ ಎಂದು ಹರ್ಷದಿಂದ ಹೇಳಿ ದೇವರನ್ನ ಕೊಂಡಾಡ್ತಾ ಇದ್ದಾನೆ, ದೇವರನ್ನ ಸ್ತುತಿಸ್ತಾ ಇದ್ದಾನೆ. ಕರ್ತನು ಯಾಕೆ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆಂದರೆ ಆತನ ಹೆಸರೇ ಅದ್ಭುತ ಸ್ವರೂಪನು. ಆತನು ಅದ್ಭುತನು. ಆತನು ಅದ್ಭುತನಾದುದರಿಂದ ಆತನ ಕೃತ್ಯಗಳೆಲ್ಲ ಅದ್ಭುತವೇ ಆಗಿವೆ. ಪ್ರಿಯರೇ, ನನ್ನ ಪ್ರಿಯ ದೇವ ಮಕ್ಕಳೇ, ಅದ್ಭುತನಾದ ದೇವರು ಖಂಡಿತವಾಗಿಯೂ ಇವತ್ತು ನಿಮ್ಮ ಜೀವಿತದಲ್ಲಿಯೂ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾರೆ. ಆತನು ಅತಿಶಯಗಳನ್ನು ಮಾಡುವ ಆತನು. ಕರ್ತನು ಬೆಳಕುಂಟಾಗಲಿ ಎಂದನು, ಅದ್ಭುತವಾಗಿ ಸೂರ್ಯ, ಚಂದ್ರ, ನಕ್ಷತ್ರಗಳೆಲ್ಲವೂ ಉಂಟಾದವು. ಮೊರೆಯಬೇಡ, ಸುಮ್ಮನಿರು ಎಂದು ಸಮುದ್ರಕ್ಕೆ ಹೇಳಿದನು. ಸಮುದ್ರವೂ ಬಿರುಗಾಳಿಯೂ ಆತನಿಗೆ ವಿಧೇಯರಾಗಿ ಶಾಂತವಾದವು. ಇವನನ್ನು ಬಿಟ್ಟು ಹೋಗು ಎಂದು ಅಶುದ್ಧಾತ್ಮಕ್ಕೆ ಆಜ್ಞಾಪಿಸಿದನು. ಕೂಡಲೇ ಅಶುದ್ಧಾತ್ಮವು ಬಿಟ್ಟು ಹೋಯಿತು. ಆತನ ಬಾಯಿಯಿಂದ ಹೊರಡುವ ಮಾತುಗಳೆಲ್ಲ ಅತಿಶಯವೇ. ಆತನು ಒಣಗಿದ ಎಲುಬುಗಳಿಗೆ ಜೀವ ಕೊಟ್ಟನು. ಸತ್ತು ಹೋದಂಥ ಲಾಜರ್ನನ್ನ ಜೀವದಿಂದ ಎಬ್ಬಿಸಿದನು. ಕಡಲ ಮೇಲೆ ನಡೆದ ಆತನು ಆತನಾಗಿದ್ದಾನೆ. 5 ರೊಟ್ಟಿ 2 ಮೀನನ್ನು ಇಟ್ಟುಕೊಂಡು 5,000 ಜನರಿಗೆ ಪೋಷಿಸಿದಾತನು ನಮ್ಮ ದೇವರು. ಆತನು ಅನೇಕ ಅತಿಶಯ ಕೃತ್ಯಗಳನ್ನು, ಅದ್ಭುತ ಕೃತ್ಯಗಳನ್ನು ಮಾಡಿದ್ದಾನೆ. ಅದೇ ದೇವರು ಇಂದೂ ಕೂಡ ಜೀವಂತನಾಗಿದ್ದಾರೆ. ಆತನು ಇಂದು ನಿನ್ನ ಜೀವಿತದಲ್ಲಿ ಅತಿಶಯ ಕೃತ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಯೆರೆಮೀಯ 32:27 ಹೇಳುತ್ತಾರೆ, ಇಗೋ ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದುದುಂಟೋ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನೀವು ಇವತ್ತು ನಿಮ್ಮ ಜೀವಿತದಲ್ಲಿ ಅದ್ಭುತ ಕೃತ್ಯಗಳು ನಡೆಯಬೇಕು ಎಂಬುದಾಗಿ ನೀವು ಆಲೋಚಿಸುತ್ತಿರುವುದಾದರೆ ದೇವರನ್ನು ದೃಷ್ಟಿಸಿ ನೋಡಿರಿ, ಆತನನ್ನು ಸ್ತುತಿಸಿ ಹೊಗಳಿರಿ. ಖಂಡಿತವಾಗಿಯೂ ಆತನು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವನು. ಆತನು ದೀನರನ್ನು ಧೂಳಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಯೋಬನು ಹರ್ಷದಿಂದ ಹಾಡಿ ಹೊಗಳಿ ಕೊಂಡಾಡಿದ ಹಾಗೆ ದೇವ, ನೀನು ನಮ್ಮ ಜೀವಿತದಲ್ಲಿಯೂ ಅದ್ಭುತ ಕೃತ್ಯಗಳನ್ನು ಮಾಡುತ್ತೀಯ. ಆದ್ದರಿಂದ ನಾವು ಕೂಡ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನೀನು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುವಂಥ ದೇವರಾಗಿದ್ದೀಯಪ್ಪ. ಆದುದರಿಂದ ನಿನ್ನನ್ನು ಕೊಂಡಾಡುತ್ತೇವೆ ದೇವ. ಈ ವಾಕ್ಯ ಕೇಳಿಸಿಕೊಡುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರು ಕೂಡ ಅನೇಕ ದಿವಸಗಳಿಂದ ತಮ್ಮ ಜೀವಿತದಲ್ಲಿ ಅದ್ಭುತ ಕೃತ್ಯಗಳು ನೆರವೇರಬೇಕು ಎಂಬುದಾಗಿ ನಿನ್ನನ್ನೇ ಎದುರು ನೋಡ್ತಾ ಇದ್ದಾರೆ ಸ್ವಾಮಿ. ಅವರನ್ನು ಕನಿಕರಿಸಪ್ಪ. ನೀನು ಕರುಣಾಮಯಿಯಾದ ದೇವರಾಗಿದ್ದೆ ಸ್ವಾಮಿ. ನೀನು ದಯವುಳ್ಳ ದೇವರಾಗಿದ್ಯಪ್ಪ. ಅವರ ಜೀವಿತದಲ್ಲಿ ಕರುಣಿಸು ಸ್ವಾಮಿ. ಅವರ ಅಗತ್ಯತೆಗಳೆಲ್ಲವನ್ನು ಪೂರೈಸು ದೇವರೇ. ಅವರು ಯಾವ ವಿಷಯಕ್ಕಾಗಿ ಇಂದು ಎದುರು ನೋಡ್ತಾ ಇದ್ದಾರೋ, ಅದ್ಭುತಕ್ಕಾಗಿ ಎದುರು ನೋಡ್ತಾ ಇದ್ದಾರೋ, ಯಾವ ವಿಷಯಕ್ಕಾಗಿ ಅವರು ಇಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅದನ್ನು ನೆರವೇರಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.